ಈಗ ಬಂದೆ ಮಾಮ. ಇದೇನ್ ಮಾಮ ಇಷ್ಟೊಂದು ಸೊರಗಿದ್ಯಾ? ಯಾಕೆ ಮಾಮ? ಬಾ ಇಲ್ಲಿ ಮುಡಿ ಒಟ್ಟಿಸಿಲ್ಲ. ಯಾಕೆ ಮಾಮ? ಮೊದಲು ಮುಡಿ ಒಟ್ಟಿಸಿಲ್ಲ. ಇದೇನು ಮಾವ ಇಷ್ಟೊಂದು ಹಣ ಹೇಗೆ ಸಂಪಾದಿಸಿದೆ? ನಾನೊಬ್ಬನೆಲ್ಲ ಶೀಲ. ಈ ಹಣವನ್ನು ಗಳಿಸಬೇಕೆಂಬ ಪ್ರತಿಯೊಬ್ಬ ಮನುಷ್ಯನು ಮನಸ್ಸು ಮಾಡಿ ಮಾನವತೆಯನ್ನ ಗಾಳಿಗೆ ತೂರಿ ಬಿಟ್ಟರೆ ಮುಗಿಯಿತು. ಬೇಕಾದಷ್ಟು ಹಣ ಗಳಿಸಬಹುದು. ಯಾರನ್ನು ಬೇಕಾದರೂ ಕ್ಷಣಾರ್ಧದಲ್ಲಿ ಮರಳುಗೊಳಿಸಿ ಬಿಡುತ್ತಾಳೆ. ಈ ಹಣಕ್ಕೆ ಬುದ್ಧಿವಂತ ನಮ್ಮ ಹಿರಿಯರು ಒಂದು ಹೆಸರಿಟ್ಟಿದ್ದಾರೆ. ಗೊತ್ತೇ ನಿನಗೆ? ಅದ್ಯಾವ ಮಾತು? ಚಂಚಲ ಚಿತ್ತೆ ಎಂದು. ಅಂದರೆ ಮಾವ? ಅಂದರೆ ಇವಳು ಯಾವ ಸಮಯದಲ್ಲಿ ಯಾರ ಆಶ್ರಯ ಪಡುತ್ತಾಳೋ ಹೇಳಲು ಬರುವಂತಿಲ್ಲ. ಇವಳನ್ನು ಪಡೆಯಲೇಬೇಕಂದವನು ಪ್ರೀತಿ, ಪ್ರೇಮ, ಮಮತೆಗಳನ್ನ ಮೆಟ್ಟಿ ಕಠೋರ ಮನದವನ್ನಾಗಿ ನಿಂತು ಬಿಟ್ಟರೆ ಮುಗಿಯಿತು. ಇದ್ದವನ ಆಶ್ರಯ ತೊರೆದು ಕದ್ದವನ್ನ ಕೈ ಸೇರುತ್ತಾಳೆ. ಆದರೆ ಸರಸ್ವತಿ ಹಾಗಲ್ಲ ಶೀಲ. ಅವಳು ಒಂದು ಬಾರಿ ಒಬ್ಬನನ್ನು ಒಲಿದಳೆಂದರೆ ಮುಗಿಯಿತು. ಅವನು ಸ್ಮಶಾನ ಸೇರಿದರು ಅವನ ಜೊತೆಯೇ ಸ್ಮಶಾನ ಸೇರುತ್ತಾಳೆ ಹೊರತು ಲಕ್ಷ್ಮಿಯಂತೆ ಅನ್ಯರನ್ನು ಮಾತ್ರ. ಹೌದು ಶೀಲ, ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವಂತರ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಕೂಡ ಸಮಯಕ್ಕನುಗುಣವಾಗಿ ಕಂಡವರನ್ನು ಅರಿಸುತ್ತಾ ಲಕ್ಷ್ಮಿಯಂತೆ ಆಗಿರದೆ ಜೀವನದ ಕೊನೆಯವರೆಗೂ ಒಬ್ಬನನ್ನೇ ಬೆಂಬತ್ತಿ ಸಾಕುವ ಸರಸ್ವತಿಯಾಗಿ ಜೀವನ ಮಾಡಬೇಕು. ಅಂದಾಗ ಮಾತ್ರ ಹೆಣ್ಣಿನ ಜೀವನಕ್ಕೊಂದು ಬೆಲೆ. ಅಂದ್ರೆ ಮಾವನ ಮಾತು ಕೇಳ್ತಾ ಇದ್ರೆ ನನ್ನ ಕರ್ಮದ ಕಾರ್ಯವೆಲ್ಲ ತಿಳಿದಿದೆಯೇ? ಅದಕ್ಕಾಗಿ ಈ ರೀತಿ ಮಾತನಾಡ್ತಾ ಇದ್ದಾನೆ. ನನಗೊಂದು ತಿಳಿತಾ ಇಲ್ಲ. ಮಾವ ನಾನು ಯಾಕೆ ಸುಮ್ಮನಾಗ್ಬಿಟ್ಟೆ? ಓಹೋ, ನಿನ್ನ ಬಣ್ಣ ಬಯಲಾಯ್ತೋ ಎಂದು. ಇಲ್ಲ ಮಾವ, ಅದು ನಾನು ನಿನ್ನ ತಮ್ಮನ ಶಿಕ್ಷಣಕ್ಕಾಗಿ ಹಣ ತರಲು ಹೋದ ನಾನು ಪಟ್ಟ ಕಷ್ಟ ಅಷ್ಟಿಷ್ಟ. ಬೆಳಗಿಂದ ಸಂಜೆವರೆಗೂ ಕತ್ತಿಯಂತೆ ತುತ್ತಾಗಿ ದುಡಿದೆ. ತುತ್ತಲಾದ ಕ್ಷಣ ಹಸುವಿನಿಂದ ಬಳಲುತ್ತಿದ್ದ ಈ ತುತ್ತಿನ ಚೀಲಕ್ಕೆ ನನ್ನ ಹತ್ತಿರದಿಂದ 2 ರೂಪಾಯಿ ಖರ್ಚು ಮಾಡಿದರೆ ನನ್ನ ಅಳಿಯನಿಗೆ ಕಳಿಸಲು ಹಣ ಕಡಿಮೆ ಆಗಬಹುದು. ಬೀದಿಗೆ ಎಳೆದು ಭಿಕ್ಷೆ ಬೇಡಿ ಈ ಹಣವನ್ನು ಕೊಡಿಟ್ಟು ತಂದೆ. ಇದು ಯಾರಿಗಾಗಿ? ನನಗಾಗಿ ಅಲ್ಲ, ನನಗಾಗಿ ಅಲ್ಲ. ಇನ್ನು ತಮ್ಮನ್ನ ಉಜ್ವಲ ಭವಿಷ್ಯದ ನಿರ್ಮಾಣಕ್ಕಾಗಿ
ಮಾವ, ನಾನು ಹಣಕ್ಕಾಗಿ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಹಣವನ್ನ ಹೊಂದಿಸಲು ಆಗ್ಲೇ ಇಲ್ಲ ಮಾವ. ಅದಕ್ಕಾಗಿ ನಾನು ಆ ರುದ್ರೇಶನ ಮೊರೆ ಹೋಗಬೇಕಾಯ್ತು ಮಾವ. ಸಮ್ಮುಖದಲ್ಲಿ ಸಪ್ತಪದಿಗಳ ತುಳಿದು ಅಗ್ನಿ ಸಾಕ್ಷಿಯಾಗಿ ಧರ್ಮ ಸಾಕ್ಷಿಯಾಗಿ ಪ್ರಮಾಣೀಕರಿಸಿ ಹಸಿಮಣೆಯ ನೇರಿ ನನಗೆ ಹೊಸ ಬಾಳು ಕೊಡಬೇಕಾದ ನೀನು ಕೇವಲ ಹಣದಾಸೆಗಾಗಿ ನನ್ನನ್ನು ಒತ್ತು ಹೊರಹಾಕಿದ ಆ ಚಂಡಾಳ ರುದ್ರೇಶನಿಗೆ ನಿನ್ನ ಶೀಲವನ್ನೇ ಮಾರಿಕೊಂಡೆಯ. ನೀವೆಲ್ಲ ಸೇರಿ ನನಗೆ ತುಂಬಾ ಉಪಕಾರ ಮಾಡಿದ್ದೀರಿ. ಈ ಜೀವನದಲ್ಲಿ ಕೊನೆ ಉಸಿರಿರುವವರೆಗೂ ಮರೆಯಲಾರೆ ನೀವು ನನಗೆ ಮಾಡಿದ ಉಪಕಾರದ ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಮಾವ. ಈ ಹೂವು ದೇವರಿಗಾಗಿ ಮೀಸಲಿಟ್ಟಿದ್ದು ನಿಜ, ಆದ್ರೆ ಒಂದಿಲ್ಲ ಒಂದು ದಿವಸ ಆ ಹೂವು ಸಹಿತ ಬಾಡಲೇಬೇಕಲ್ವೇ? ನನ್ನ ಪರಿಸ್ಥಿತಿಯು ಹಾಗೆ ಆಯ್ತು ಮಾವ. ದುರ್ಘಟನೆಯಲ್ಲಿ ಸಿಕ್ಕಿ ನಾನಿಂತ ಕೆಲಸ ಮಾಡಬೇಕಾಯ್ತು. ನಿನ್ನ ದುಡುಕು ಬುದ್ಧಿಯ ಪ್ರಭಾವ. ಶೀಲಾ ಕುಟ್ಟಿ ಕುಕ್ಕಾರಿ ಕೀಟವು ತನಗೆ ದೊರೆತ ಒಂದು ಬೇರೆ ಜಾತಿಯ ಕೀಟವನ್ನು ತಂದು ತಾನು ಕಟ್ಟಿದ ಮನೆಯಲ್ಲಿಟ್ಟು ಅದರ ಸುತ್ತಲೂ ತನ್ನ ನೀನಾದ ಗೈಯುತ್ತಾ ತಿರುಗುತ್ತದೆ. ಹೀಗೆ ಕೆಲವೊಂದು ದಿನಗಳ ನಂತರ ಆ ಕುಟ್ಟಿ ಕುಕ್ಕಾರಿಯ ನೀನಾದ ಕೇಳಿದ ಒಳಗಿನ ಕೀಟವು ನಾನು ಕೂಡ ಕುಟ್ಟಿ ಕುಕ್ಕಾರಿಯಾಗಿಯೇ ಮಾರ್ಪಾಡಾಗುತ್ತದೆ. ನೀನು ಮಾತ್ರ 10-20 ವರ್ಷ ಒಂದೇ ಮನೆಯಲ್ಲಿ ವಾಸಿಸಿ ನೀನು ನನ್ನ ಹೃದಯವನ್ನೇ ಅರಿಯದೆ ಹೋದೆ ಅಂತಾರ. ಆ ಕೀಟಗಿದ್ದ ನೆತ್ತು ಕೂಡ ನಿನಗಿಲ್ಲದಂತಾಯ್ತು. ಇಲ್ಲ ಮಾವ, ಇಲ್ಲ. ಈ ರೀತಿ ಮಾತಾಡಿ ಚಿತ್ರ ಹಿಂಸೆ ಕೊಡೋದಕ್ಕಿಂತ ನನಗೆ ಕತ್ತು ಹಚ್ಚಿಗೆ ಕೊಂದು ಬಿಡು ಮಾವ, ಕೊಂದು ಬಿಡು. ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಮಾವ. ತಮ್ಮನ ಪತ್ರ ಬರೆದಿದ್ದ ಕಾರಣ ಅದನ್ನ ಓದಿ ನಾನು ಏನು ಮಾಡಬೇಕು ತಿಳಿಯದಾಗಿತ್ತು. ನನ್ನ ಕೆಟ್ಟ ಬುದ್ಧಿಗೆ ಏನಾಯ್ತೋ ಗೊತ್ತಿಲ್ಲ, ದಾರಿ ತಪ್ಪಿ ನಡೆದು ಬಿಟ್ಟೆ. ನಾ ಮಾಡಿದ ತಪ್ಪಿಗೆ ನಿನ್ನನ್ನು ಕೊಲ್ಲಲು ನಾನು ಯಾರು? ಸೃಷ್ಟಿಕರ್ತನು ನಿನ್ನನ್ನು ಹುಟ್ಟಿಸಬೇಕಾದರೆ ನಿನ್ನನ್ನು ಕೊಲ್ಲುವ ಅಧಿಕಾರವನ್ನು ಮತ್ತೊಬ್ಬರಿಗೆ ವಹಿಸಿಕೊಟ್ಟಿರುವನು. ಜೀವನದ ಕೊನೆಯ ಉಸಿರಿನವರೆಗೂ ಸ್ಮರಿಸುತ್ತಿರುವೆ ಬರೀ ನಿನ್ನ ನಾಮವನ್ನು. ಎಲ್ಲಿ ಹೋಗಿ ಮಾವ? ಎಲ್ಲಿ ಹೋಗ್ತಾ ಇದೀಯಾ? ಇದಕ್ಕೆಂದು ಹೇಳಲಿ, ಈ ಭೂಮಿಯೊಳಗೆ ನಾವು ಏಕೆ ಬಂದಿದೆ ಎಂಬುದು ನಮಗೆ ಅರಿತಿಲ್ಲ. ಬರುವಾಗ ಹೇಗೆ ಬಂದೆ ಎಂಬುದು ನಮಗೆ ತಿಳಿದಿಲ್ಲ. ಹೋಗುವಾಗ ಹೇಗೆ ಹೋಗುತ್ತೇವೆಂಬುದು ನಮಗೆ ಉಳಿದಿಲ್ಲ. ವಿಧಿಯ ಲೀಲೆ. ಬೇಡ ಮಾವ, ದಯವಿಟ್ಟು ನನ್ನನ್ನ ಬಿಟ್ಟು ಈ ಮನೆ ಬಿಟ್ಟು ಹೋಗಬೇಡ ಮಾವ. ಈ ಮನೆಗೋಸ್ಕರ ಹಗಲಿರುಳು ದುಡಿದಿದ್ದೀಯ, ಶ್ರಮ ವಹಿಸಿದ್ದೀಯ. ಈ ಮನೆಯಲ್ಲಿರೋ ಹಕ್ಕು ನಿನಗೆ ಇಲ್ಲ ಇದೆ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ ಮಾವ, ಹೋಗ್ಬೇಡ. ನಾ ಮಾಡಿದ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬೇಡ ಮಾವ. ಆದ್ರೆ ಈ ಮನೆ ಬಿಟ್ಟು ಹೋಗ್ತೀನಂತ ಮಾತ್ರ ಹೇಳ್ಬೇಡ ಮಾವ, ಹೇಳ್ಬೇಡ.
ಮಾಡಿಲ್ಲ ಶೀಲಾ. ನಾನು ತಪ್ಪು ಮಾಡಿರುವೆ ಅನ್ನುವ ನಿನ್ನ ಕಲ್ಪನೆ ತಪ್ಪು. ನಮ್ಮ ಜೀವನದಲ್ಲಿ ಮುಂದೆ ಬರುವುದೇನೆಂಬುದನ್ನ ಮೊದಲೇ ಬರದೆ ಇದೆ. ನಮ್ಮ ಜೀವನದಲ್ಲಿ ಬರುವುದೇನೆಂಬುದನ್ನ ಮುನ್ನವೇ ಅರಿತು ಬಾಳುವವನು ಯಾರು ಇಲ್ಲ ಈ ಭೂಮಿಯಲ್ಲಿ. ಶೀಲಾ, ಮನೆಯ ಬಾಗಿಲಿಗೆ ಬಂದು ಭಿಕ್ಷುಕನಿಗೆ ಭಿಕ್ಷೆ ನೀಡುವ ಮನಸ್ಸಿಲ್ಲದಿದ್ದರೆ ಮುಂದೆ ಹೋಗು ಎಂದು ಹೇಳಬೇಕು ವಿನ ಕರೆದು ಕೂಡಿಸಿ ಅವನ ಭಿಕ್ಷಾ ಪಾತ್ರದಲ್ಲಿ ವಿಷ ಮಿಶ್ರಿತ ಆಹಾರ ನೀಡಬಾರದು. ಈ ಮನೆಯಲ್ಲಿ ನಮಗೆಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ. ದಯವಿಟ್ಟು ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ ಮಾವ, ಹೋಗ್ಬೇಡ. ತಮ್ಮ ಬಂದು ಮಾವ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ನಿನ್ನ ಕೈ ಮುಗಿದು ಕೇಳ್ತೀನಿ, ನಾನು ಬಿಟ್ಟು ಹೋಗ್ಬೇಡ. ಬೇಡ, ಮಾವು ಬದುಕಿರುವವರೆಗೂ ಮಾನ ಮರ್ಯಾದೆ ದೇಗುಲವಾಗಿದೆ ಈ ಮನೆಯಲ್ಲಿ. ಎಂದೋ ಬೀದಿ ನಾಯಿಯೊಂದು ಕಾಲಿಟ್ಟು ಅಪವಿತ್ರಗೊಳಿಸಿತು. ಅಂದೇ ಈ ಮನೆಯಲ್ಲಿ ಬದುಕುವ ಹಕ್ಕನ್ನು ನಾನು ಕಳೆದುಕೊಂಡೆ. ಇನ್ಮೇಲೆ ನಾನು ಎಲ್ಲೇ ಬದುಕಿದರೂ ರಾಜೇಂದ್ರನ ಓದುವವರೆಗೂ ದುಡಿಯುವುದನ್ನು ಮಾತ್ರ ಬಿಡುವುದಿಲ್ಲ. ಈ ಬಡವರ ಸಹಾಯ ಬೇಕಾದರೆ ಅವಶ್ಯವಾಗಿ ಭೇಟಿಯಾಗಿ, ಆದರೆ ರಾಜೇಂದ್ರನ ಓದನ್ನು ಮಾತ್ರ ನಿಲ್ಲಿಸಬೇಡ. ನಾನೆಂದೆಂದರು ನಿನಗಾಗಿಯೇ ಮೀಸಲು. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ ಮಾವ, ನನ್ನ ಮಾತನ್ನ ಕೇಳು. ನಿಜ ಶಿಲವತಿ, ನಿಜ, ನಿನ್ನ ಮಾತು ನಿಜ. ಕೆಚ್ಚಲಿನಿಂದ ಪಡೆದ ಹಾಲಿನಲ್ಲಿ ನಾವು ಒಂದೇ ಒಂದು ತೊಟ್ಟು ವಿಷವನ್ನು ಬೆರೆಯಲು ಅವಕಾಶ ಮಾಡಿಕೊಟ್ಟರೆ ಆ ಹಾಲು ಪೂರ್ತಿಯಾಗಿ ತನ್ನ ಕಳೆದುಕೊಂಡು ನಿಜವಾಗಿ ಮಾರ್ಪಾಡಾಗುತ್ತದೆ ವಿನಃ ಹಾಗಾಗಿ ಮಾತ್ರ ಉಳಿಯಲ್ಲ, ಮಾತ್ರ ಉಳಿಯಲ್ಲ. ನಿಜ, ನೀ ಹೇಳೋದೇನೋ ನಿಜ. ಹಸುವಿನ ಕೆಚ್ಚಿದ ಹಾಲು ವಿಷವಾಗಿ ಮಾರ್ಪಾಡಲಾಗೂ ಸಾಧ್ಯವೇ ಇಲ್ಲ. ಆದ್ರೆ ನಾನು ಹಾಲಿನಂತೆ ಪರಿಶುದ್ಧಳು ಅಂತ ನಿನಗೆ ಹೇಳಲಾರೆ. ನಾನು ಮಾಡಿದ್ದೆಲ್ಲ ನಿನ್ನ ಸುಖಕ್ಕಾಗಿ ಮಾವ, ನಿನ್ನ ಸುಖಕ್ಕಾಗಿ. ಒಂದೇ ಒಂದು ಸಾರಿ ನನ್ನ ಮಾತನ್ನ ಅರ್ಥ ಮಾಡ್ಕೋ ಮಾವ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಮಾವ, ನನ್ನ ಮಾತು. ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕಾದವಳು ನೀನಲ್ಲ ಶೀಲಾ. ಮರೆಯದಿರುವಾಗ ನಾನು ಈ ಮನೆಗೆ ಬಂದೆ. ಎಲ್ಲವನ್ನು ಅರಿತು ಇಲ್ಲಿಂದ ಹೊರಟಿರುವೆ. ನನ್ನ ಬದುಕಿನಲ್ಲಿ ನಾನು ಹೊಡೆದು ಬಂದಂತೆ ನನ್ನ ಬಿಟ್ಟು ಹೋಗ್ಬೇಡ ಮಾವ, ನಿಲ್ಲು ಮಾವ, ಮಾವ, ಮಾವ. ಅವನಿರುವಲ್ಲಿ ಹೋಗು ಮುದ್ದು ಮನಸ್ಸೇ, ಕೊನೆಗೂ ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋಗಿ ಬಿಟ್ಟಿಯ ಮಾವ.